ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇದು ಮಳೆ ಆದ ತಕ್ಷಣ ಜೋರು ಮಳೆ ಆಯ್ತು ರೀ. ಜೋರು ಮಳೆ ಆಗಿದ್ದಕ್ಕೆ ನೀರು ಬಂದಿದೆ ರೀ. ಸೊ ಇಲ್ಲಿ ನಾಲಾ ಕಟ್ಟಿದ್ದಾರೆ. ಸೊ ನಾಲಾ ಏನಾಯ್ತು ರೀ, ಅರ್ಧೊಟ್ಟಮಾಗಿದೆ, ನಿಂತ್ಕೊಂಡೈತ್ರಿ, ಅದು ಮುಂದೆ ಹೋಗಿಲ್ಲ. ಸೊ ಅದು ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಗಿದೆ. ಅಲ್ಲಿ ಇಲ್ಲ ಮನೆಗಳನ್ನೆಲ್ಲ ಇದು ಮಾಡ್ಬೇಕಂತ ಹೇಳಿ. ಸೊ ಅದ್ರ ಸಲುವಾಗಿ ನಾಲಾ ಸ್ಟಾಪ್ ಮಾಡಿಬಿಟ್ಟಾರೆ ಅರ್ಧೊಟ್ಟ. ಸೊ ನಾಲಾ ಎಲ್ಲ ತುಂಬಿದ ನೀರಿಗೆಲ್ಲ ನೀರು ಮನೆಯೊಳಗೆಲ್ಲ ನುಗ್ಲಿಕ್ಕತ್ತದ ರೀ. ಫುಲ್ ನೀರು ಯಾವಾಗಲೂ ಈ ಥರ ಇದು ಫುಲ್ ಮಳೆ ಬಂತಂದ್ರೆ ಇದೇ ಹಾಡರಿ. ಇಲ್ಲಿ ಗಮನಕ್ಕೆ ಬಂದೈತ್ರಿ, ಎಲ್ಲರಿಗೂ ಗಮನಕ್ಕೆ ಬಂದೈತ್ರಿ. ಬಟ್ ಇದುವರೆಗೂ ಯಾರು ಬಂದು ನೋಡಿಲ್ಲ, ಭೇಟಿ ಕೊಟ್ಟಿಲ್ಲ. ಮತ್ತು ಏನು ಮುಂಜಾಗ್ರತಾ ಕ್ರಮ ತಗೋಬೇಕು ಅದು ತಗೊಂಡಿಲ್ಲ. ಇದು 2-3ನೇ ಸತಿ ರೀ. ಇದೇ ಈಗ ಜಸ್ಟ್ ಮಳೆಗಾಲದೊಳಗೆ ಈಗ ರೀಸೆಂಟಾಗಿ ಮಳೆಗಾಲದೊಳಗೆ ಹಾಂ ರೀ, ಈಗ 2-3 ಸತಿ ರೀ, 2-3 ಸತಿ ಈ ರೀತಿ ನೀರು ತುಂಬ್ಕೊಳ್ಳಿಕತ್ತದ ರೀ. ಎಲ್ಲ ಚರಂಡಿ ನೀರು, ನಾಲಾ ನೀರು ಎಲ್ಲ ಮನೆಯೊಳಗೆ ರೀ. ಆ್ಯಕ್ಚುಲಿ ಅದ ಚಿಕ್ಕ ಮಕ್ಕಳು ಇದಾರೆ ರೀ, ವೃದ್ಧರಿದಾರು, ಆಮೇಲೆ ಪೇಷಂಟ್ಗಳು ಇದಾರೆ ರೀ. ಈಗ ಸ್ಕೂಲ್ ಹೋಗೋ ಬರೋ ಹುಡುಗರೆಲ್ಲ ಹೆಂಗೆ ಹೋಗ್ಬೇಕ್ರಿ? ಮಳೆ ಈ ರೀತಿ ನೀರು ನಿಂತ್ಕೊಂಡ್ರೆ ಹೋಗೋ ಕಳಿಸ್ಲಿಕ್ಕೂ ಭಯ. ಎಲ್ಲಿಗೆ ಪೇಷಂಟ್ಗೆ ಏನಾದರೂ ಎಮರ್ಜೆನ್ಸಿ ಇದ್ರೆ ನಾವು ಒಯ್ಯೋದು ಹೆಂಗೆ ರೀ? ಏನೋ ಸಣ್ಣ ಪುಟ್ಟ ಮನೆಗೆ ಬೇಕಾದ್ರೆ ದಿನಸಿ ಸಾಮಾನು ತರಬೇಕಾದ್ರೂ ಈಗ ಭಯನರೇ ಹೋಗ್ಬೇಕಂದ್ರೆ ಫುಲ್ ನೀರು ನಿಂತ್ಕೊಂಡಿದೆ. ರೋಡಲ್ಲಿ ಸಹ ಮಣ್ಕಾಲ್ವರೆಗೆಲ್ಲ ನೀರು ರೀ, ಮನೆಯೊಳಗೂ ನೀರು. ಸೊ ಆದಷ್ಟು ದಯಮಾಡಿ ಇದನ್ನ ಏನೈತಿ ಪ್ರಾಬ್ಲಮ್ ಸಾಲ್ವ್ ಮಾಡಿರಿ. ಅದು ನಾಲಾದೇನು ಪ್ರಾಬ್ಲಮ್ ಐತಿ ಅದನ್ನು ನೀವು ಮುಗಿಸಿ ನಾಲಾ ಪೂರ್ತಿ ಕಂಟಿನ್ಯೂ ಮಾಡಂತ ಹೇಳ್ರಿ. ಹಾಂ ರೀ, ಮಾಡ್ಲಿಕ್ಕತ್ತಾರಿ. ಬಟ್ ಈ ರೀತಿ ಆದ್ಮೇಲೆ ಸ್ಮಾರ್ಟ್ ಸಿಟಿ ಅಂತ ಯಾರು ಅಂತಾರಿ? ಅನ್ನೋದಿಲ್ಲ, ಯಾರ ಹಿಂದೆ ಉಳ್ಕೊಂತಾನೆ ಹೋಗ್ತಿದ್ದಾರೆ. ಇದು ಮಳೆ ಆದ ತಕ್ಷಣ ಜೋರು ಮಳೆ ಆಯ್ತು ರೀ. ಜೋರು ಮಳೆ ಆಗಿದ್ದಕ್ಕೆ ನೀರು ಬಂದಿದೆ ರೀ. ಸೊ ಇಲ್ಲಿ ನಾಲಾ ಕಟ್ಟಿದ್ದಾರೆ. ಸೊ ನಾಲಾ ಏನಾಯ್ತು ರೀ, ಅರ್ಧೊಟ್ಟಮಾಗಿದೆ, ನಿಂತ್ಕೊಂಡೈತ್ರಿ, ಅದು ಮುಂದೆ ಹೋಗಿಲ್ಲ. ಸೊ ಅದು ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಗಿದೆ. ಅಲ್ಲಿ ಇಲ್ಲ ಮನೆಗಳನ್ನೆಲ್ಲ ಇದು ಮಾಡ್ಬೇಕಂತ ಹೇಳಿ. ಸೊ ಅದ್ರ ಸಲುವಾಗಿ ನಾಲಾ ಸ್ಟಾಪ್ ಮಾಡಿಬಿಟ್ಟಾರೆ ಅರ್ಧೊಟ್ಟ. ಸೊ ನಾಲಾ ಎಲ್ಲ ತುಂಬಿದ ನೀರಿಗೆಲ್ಲ ನೀರು ಮನೆಯೊಳಗೆಲ್ಲ ನುಗ್ಲಿಕ್ಕತ್ತದ ರೀ. ಫುಲ್ ನೀರು ಯಾವಾಗಲೂ ಈ ಥರ ಇದು ಫುಲ್ ಮಳೆ ಬಂತಂದ್ರೆ ಇದೇ ಹಾಡರಿ. ಇಲ್ಲಿ ಗಮನಕ್ಕೆ ಬಂದೈತ್ರಿ, ಎಲ್ಲರಿಗೂ ಗಮನಕ್ಕೆ ಬಂದೈತ್ರಿ. ಬಟ್ ಇದುವರೆಗೂ ಯಾರು ಬಂದು ನೋಡಿಲ್ಲ, ಭೇಟಿ ಕೊಟ್ಟಿಲ್ಲ. ಮತ್ತು ಏನು ಮುಂಜಾಗ್ರತಾ ಕ್ರಮ ತಗೋಬೇಕು ಅದು ತಗೊಂಡಿಲ್ಲ. ಇದು 2-3ನೇ ಸತಿ ರೀ. ಇದೇ ಈಗ ಜಸ್ಟ್ ಮಳೆಗಾಲದೊಳಗೆ ಈಗ ರೀಸೆಂಟಾಗಿ ಮಳೆಗಾಲದೊಳಗೆ ಹಾಂ ರೀ, ಈಗ 2-3 ಸತಿ ರೀ, 2-3 ಸತಿ ಈ ರೀತಿ ನೀರು ತುಂಬ್ಕೊಳ್ಳಿಕ್ಕತ್ತದ ರೀ. ಎಲ್ಲ ಚರಂಡಿ ನೀರು, ನಾಲಾ ನೀರು ಎಲ್ಲ ಮನೆಯೊಳಗೆ ರೀ. ಆ್ಯಕ್ಚುಲಿ ಅದ ಚಿಕ್ಕ ಮಕ್ಕಳು ಇದಾರೆ ರೀ, ವೃದ್ಧರಿದಾರು, ಆಮೇಲೆ ಪೇಷಂಟ್ಗಳು ಇದಾರೆ ರೀ. ಈಗ ಸ್ಕೂಲ್ ಹೋಗೋ ಬರೋ ಹುಡುಗರೆಲ್ಲ ಹೆಂಗೆ ಹೋಗ್ಬೇಕ್ರಿ? ಮಳೆ ಈ ರೀತಿ ನೀರು ನಿಂತ್ಕೊಂಡ್ರೆ ಹೋಗೋ ಕಳಿಸ್ಲಿಕ್ಕೂ ಭಯ. ಎಲ್ಲಿಗೆ ಪೇಷಂಟ್ಗೆ ಏನಾದರೂ ಎಮರ್ಜೆನ್ಸಿ ಇದ್ರೆ ನಾವು ಒಯ್ಯೋದು ಹೆಂಗೆ ರೀ? ಏನೋ ಸಣ್ಣ ಪುಟ್ಟ ಮನೆಗೆ ಬೇಕಾದ್ರೆ ದಿನಸಿ ಸಾಮಾನು ತರಬೇಕಾದ್ರೂ ಈಗ ಭಯನರೇ ಹೋಗ್ಬೇಕಂದ್ರೆ ಫುಲ್ ನೀರು ನಿಂತ್ಕೊಂಡಿದೆ. ರೋಡಲ್ಲಿ ಸಹ ಮಣ್ಕಾಲ್ವರೆಗೆಲ್ಲ ನೀರು ರೀ, ಮನೆಯೊಳಗೂ ನೀರು. ಸೊ ಆದಷ್ಟು ದಯಮಾಡಿ ಇದನ್ನ ಏನೈತಿ ಪ್ರಾಬ್ಲಮ್ ಸಾಲ್ವ್ ಮಾಡಿರಿ. ಅದು ನಾಲಾದೇನು ಪ್ರಾಬ್ಲಮ್ ಐತಿ ಅದನ್ನು ನೀವು ಮುಗಿಸಿ ನಾಲಾ ಪೂರ್ತಿ ಕಂಟಿನ್ಯೂ ಮಾಡಂತ ಹೇಳ್ರಿ. ಹಾಂ ರೀ, ಮಾಡ್ಲಿಕ್ಕತ್ತಾರಿ. ಬಟ್ ಈ ರೀತಿ ಆದ್ಮೇಲೆ ಸ್ಮಾರ್ಟ್ ಸಿಟಿ ಅಂತ ಯಾರು ಅಂತಾರಿ? ಅನ್ನೋದಿಲ್ಲ, ಯಾರ ಹಿಂದೆ ಉಳ್ಕೊಂತಾನೆ ಹೋಗ್ತಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.